ಜೋಕ್ಮಾರ್ ಬಂದಾನ ಜೋಳ ತರ್ರಿ ವಾ ಅಂಬಲಿ ತರ್ರಿ ಏಕಿನ ಏನವ ಈಕಿ ಬಾಯಾಗ ಬರುವಂತಲ್ಲ ಈಕಿ ಹೆಸರು ನನಗ ಇದು ಜೋಕ್ಮಾರನ್ ತಗೊಂಬಂದಾರ ಏನ ಇದು ಅಂಬಲಿ ಗಡಿಗೆ ಮಾಡಿಟ್ಟೆ ನೋಡು ತಾಟ ಮುಚ್ಚಿಟ್ಟೇನಿ ಅಂಬಲಿ ಜೋಳ ತಗೊಂಡ್ ಬರ್ರಿ ಚಂಪಾಕಲಿ ಶಾಂತಕ್ಕ ಚಂಪಾಕಲಿ ತರವಾ ಬರ್ರಿ ಕುಂದ್ರ ಬರ್ರಿ ಯವ್ವ ಅಚ್ಚಿ ಸಲ ಒಂದೀಗೊಂದು 4 ವರ್ಷ ಆತನ ಅಲ್ಲ 4-5 ವರ್ಷ ಆತನ ನೋಡು ಆ ಕರೋನಾದಾಗ ಯವ್ವ ಜೋಕ್ಮಾರನ್ ತರಾಕ ಆಗ್ಲಿಲ್ವಾ ಎಲ್ಲರೂ ಅಲ್ಲೇ ಹಣಕಾಯಿ ಮಾಡಿಸಿದ್ವಿ ಹೋದ ವರ್ಷ ತಗೊಂಬಂದಿದ್ರಿ ನಾವು ಮನ್ಯಾಗ ಇದ್ದಿದ್ದಿಲ್ಲ ಹಿಂದಿನ ವರ್ಷನೂ ತಂದಾವು ಮತ್ತು ನಾವು ಮನ್ಯಾಗ ಇಲ್ಲ ಈ ವರ್ಷ ನೋಡು ನಮ್ದು ನಿಮ್ದು ಭೇಟಿಯಾಗಿದ್ದ ನಂದು ನಿಂದು ಭೇಟಿಯಾಗಿದ್ದೆ ಈ ವರ್ಷ ನೋಡು ಈ ಜೋಕ್ಮಾರ್ ಬಂದನ್ನ ಶಾಂತಕ್ಕ ನಾನು ಅಲ್ಲೇ ಗುಡಿ ಕಡೆನ ಹೋಗಿ ಹಣಕಾಯಿ ಮಾಡಿಸ್ಕೊಂಬಂದಿವ ನಾನು ನಮ್ಮ ಹುಡುಗ ಹೋಗನ್ನಿವ ಅವ್ ಬರ್ಲಿಲ್ಲ ನಮ್ಮ ಈಕಿನ ಕಳಿಸ್ಬೇಕನ್ನಿ ಆಕಿ ಬರುವಂಗಿದ್ದಿದ್ದಿಲ್ಲ ಹಂಗಾಗಿ ಮತ್ತಕಿನ ಕಳಿಸ್ಲಿಲ್ಲ ಸಣ್ಣಕಿ ಅದಕ್ಕಿನ್ನೂ ಗೊತ್ತಿಲ್ಲ ಎಲ್ಲಿ ಏನು ಎತ್ತ ಅಂತೇಳಿ ಹಂಗಾರೆ ಇಲ್ಲೇ ಮನೆಗೆ ಬಂದಾಗ ಮಾಡ್ಸಿರಾತಂತ ಸುಮ್ಕಾಗಿದ್ನಿ ಮಾತಾಗ ಒಟ್ಟು ಆರಾಮದಿರಲ್ವ ಎಲ್ಲಾರು ಕೂಡ ಆರಾಮದೇವಿ ಅಂದಂಗೆ ಈ ವರ್ಷ ಏನವ ಮಮ್ಮಾಗ ಬಂದಾನಂತಲ್ಲ ಅಲ್ಲಲ್ಲ ಮಮ್ಮಾಗ ಬಂದಾನ ಖುಷಿನೇ ಖುಷಿ ಹ್ಞೂನವ ಯವ್ವ ಈ ವರ್ಷ ಮಮ್ಮಾಗ ಬಂದಾನವ ಭಾಳ ಖುಷಿವ ಯವ್ವ ಆಗ್ಲೇ ಹೇಳಂಗಾರ ಪದ ಚಾಲು ಮಾಡೋಣ ಹಂಗಾರ ಸರಿಯವ್ವ ಅಂಬ್ಲಿ ಗಡಿಗೆ ತರಿಸ್ತೇನೆ ನಮ್ಮ ಆಕಿ ಸಣ್ಣಕ್ಕಿಗೆ ನೀವು ಹಾಡೋದು ಹಾಡಂದ್ರೆ ಭಾರಿ ಇಷ್ಟ ಹೋದ ವರ್ಷ ಅದ ಅನ್ನಕತ್ತಿದ್ಲು ಅಯ್ಯ ಅತ್ತಿಯರ ಮನ್ಯಾಗಿರ್ಬೇಕಿತ್ತು ನೋಡ್ರಿ ಅವ್ರು ಭಾಳ ಚಂದ ಜೋಕ್ಮಾರನ್ ಪದ ಹೇಳ್ತಿದ್ರೆ ಕೇಳಲಿಲ್ಲ ನಾವು ಅಂತೇಳಿ ಅನ್ನಕತ್ತಿತ್ತದ ಪಾಪ ಕರಿತೀನಿ ತಡಿ ಮತ್ತೆ ಕೇಳಿಸಿಲ್ಲ ಅಂತೇಳಿ ಇನ್ನೇನು ಹಾಡಂದ್ರು ಅಂದ್ಲು ಆಕಿ ಅದಕ್ಕೆ ತಡಿವ ಏ ತಡ್ಲಾ ಬರ್ತೇನೆ ಇಲ್ಲೇ ಜೋಕ್ಮಾರನ್ ಹಾಡು ಹೇಳ್ತಾರ ಕುಂದ್ರ ಬಾ ಯವ್ವ ನೀ ನನಗೆ ಅಂತಿದ್ದಲ್ಲ ಜೋಕ್ಮಾರ್ ಜಾಳ ಹೊರವನ ಜೋಕ್ಮಾರ್ ಇದ್ದಂಗದಿ ನೋಡು ಅಂತಿದ್ದಲ್ಲ ಇವ್ರನದು ಜೋಕ್ಮಾರ್ ಅಂದ್ರೆ ಇದಾನು ಹ್ಞೂನಪ್ಪ ಇದ ನೋಡು ಜೋಕ್ಮಾರ್ ಅಂದ್ರೆ ಈ ದೇವ್ರ ಜೋಕ್ಮಾರ್ ಅಂದ್ರೆ ಯಪ್ಪ ಸಾಧಾರಣ ಅಲ್ಲ ಯಪ್ಪ ದೇವ್ರ ಯಪ್ಪ ರೈತರ ಪಾಲಿಗವ ಅಂದ್ರೆ ಯಾಕೆ ನೀವು ಬೇಯಿನ ಸತ್ನಾಗ ಇಟ್ಕೊಂಡು ಅಡ್ಡಾಡಕತ್ತೀರಿ ಕೇಳ್ಬೇಕು ಮಕ್ಕಳು ನಮ್ಮಂತಾರ ಹೇಳ್ಬೇಕು ಇದನ್ನ 100 ವರ್ಷಗಳಿಂದ ನಾವು ನಡೆಸ್ಕೊಂತ ಬಂದೇವಿ ನಮ್ಮ ಹಿರಿಕರು ಅವ್ರ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಮುಂದುವರ್ಸ್ಕೊಂತ ಈಗ ನಮ್ಮ ಪೀಳಿಗೆ ನಮ್ಮ ನಂತರ ನಮ್ಮ ಮುಂದಿನ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ನಾವು ಆಸೆ ಪಡ್ತೇವೆ ಸಿಟಿಗಳಾಗೆಲ್ಲ ಈಗ ಯಾರು ನಡೆಸೋದಿಲ್ಲ ಇದನ್ನ ಹಳ್ಳಿಗಳಾಗ ಸ್ವಲ್ಪ ಉಳ್ದತ್ತಿದ ಪದ್ಧತಿ ಏನು ಇನ್ನು ಇಲ್ಲಿನೂ ಕೈ ಬಿಟ್ರೆ ಹೆಂಗೆ ಯವ್ವ ಇದನ್ನೆಲ್ಲ ಅದಕ್ಕೆ ಮುಂದಿನ ಪೀಳಿಗೆ ನೀವು ಕಲಿಬೇಕು ಇದನ್ನೆಲ್ಲ ನೀವು ತಿಳ್ಕೊಬೇಕು ಇದನ್ನ ಹೌದಾ ಯಕ್ಕ ಕರೆನ ನೀವು ಹೇಳೋದು ಯವ್ವ ಯಕ್ಕ ಹೇಳ್ರಿ ಏನದು ಅರೆ ನಮ್ದುಗೆ ಪೂರಾ ವಿಚಾರಾಗೆ ಗೊತ್ತಿಲ್ಲ ಅರೆ ನಿಮ್ದು ಹೇಳಿ ನಮ್ದು ತಿಳ್ಕಂತಾವ್ ಹ್ಞೂನವ ನೋಡುವ ಈಗ ನಾ ಹೇಳುವಂಥ ಒಂದು ಈ ಕತಿ ಒಳಗೆ ಎಷ್ಟು ನನಗೆ ತಿಳಿದೈತೆ ಅಷ್ಟು ನಾ ಹೇಳ್ತೀನಿ ಉಳ್ದಾದ ಏನಾರ ನನಗೆ ತಿಳಿಲಾರ್ದಂಥದ್ದು ಏನಾರ ಉಳ್ದಿತ್ತಪ್ಪ ಅಂದ್ರೆ ಏನು ಕ್ಷಮಿಸಿಬಿಡ್ರಿ ನನಗೆ ಎಷ್ಟು ಗೊತ್ತ ಅಷ್ಟು ನಾ ಹೇಳ್ತೀನಿ ಹೌದಿಲ್ಲ ಒಂದು ದೇವ್ರ ಕಾರ್ಯ ಮುಂದುವರ್ಸ್ಕೊಂಡು ಹೋಗಲಿ ಎಲ್ಲರೂ ಅನ್ನೋದು ನಮ್ಮ ಒಂದು ಆಸೆ ಇದು ಹಳ್ಳಿಗಳಷ್ಟೇ ಅಲ್ಲ ಎಲ್ಲ ಕಡೆನೂ ಈ ಪದ್ಧತಿ ಬರಲಿ ಅನ್ನೋದ ಒಂದು ಆಸೆ ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಈ ಸಂಸ್ಕೃತಿಗಳನ್ನ ಬಿಡಕ್ಕೆ ಹೋಗಬಾರ್ದು ನಾವು ಏನು ಯಾಕಂದ್ರೆ ಹಿರಿಯರು ಏನೇ ಮಾಡಿದ್ರು ಯಾವುದು ಸುಳ್ಳು ಅಲ್ಲ ಅದನ್ನು ನಾವು ಬಿಡಲೂಬಾರ್ದು ಅದನ್ನು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ನಡೆಸ್ಕೊಂಡು ಹೋಗಲೇಬೇಕು ಈ ಜೋಕ್ಮಾರ್ ಯಾರಂದ್ರೆ ಜೋಕಮುನಿ ಮತ್ತು ಏನು ಜ್ಯೇಷ್ಠಾದೇವಿ ಮಗ ಅದನ್ನ ಏನು ಅವ್ರಿಗೆ ಭಾಳ ದಿನಗಳಾದರೂ ಮಕ್ಕಳಾಗಿರಂಗಿಲ್ಲ ಅದಕ್ಕೆ ಶಿವನಂತೇಳಿ ಹೋಗಿ ವರ ಕೇಳ್ಕೊತಾರೆ ನಮ್ಮ ಮಕ್ಕಳಾಗಿಲ್ಲಲ್ಲ ಅಂತೇಳಿ ಮಕ್ಕಳಾಗಿಲ್ಲ ಅಂತೇಳಿ ಬೇಡ್ಕೊಂಡು ಬಿಟ್ಲೆ ಶಿವ ಅವ್ರ ಭಕ್ತಿಗೆ ಮೆಚ್ಚಿ ವರ ಕೊಡ್ತಾನೆ ಆದ್ರೆ ಒಂದು ಮಾತು ಹೇಳ್ತಾನೆ ಈ ಮಗ ಬರೀ 7 ದಿನ ಉಳಿತಾನ ಅವನ ಆಯುಷ್ಯ ಅಷ್ಟೇ ಅಲ್ಪಾಯುಷ್ಯ ಅಂತೇಳಿ ಹೇಳ್ತಾನೆ ಅದನ್ನು ಕೇಳಿ ಜ್ಯೇಷ್ಠಾದೇವಿಗೆ ಭಾಳ ಬೇಜಾರಾಕೈತಿ ಭಾಳ ಸಂಕಟ ಪಡ್ತಾನೆ ನನ್ನ ಮಗನ ಆಯುಷ್ಯ ಬರೀ 7 ದಿನಾನ ಅಂತೇಳಿ ಭಾಳ ಸಂಕಟ ಪಡ್ತಾಳೆ ಸಂಕಟಪಟ್ಟು ಆಮೇಲೆ ಅವ ಶಿವ ಹೇಳಿರ್ತಾನೆ ಭಾಳ ದೌಡ್ ಬೆಳಿತಾನಿವ ದೊಡ್ಡವಕ್ಕನ 7 ದಿನದೊಳಗೆ ದೊಡ್ಡವಾಗಿ ಬೆಳೆದು ಅವನ ಆಯುಷ್ಯ ಮುಗಿತೈತಿ ಅಂತೇಳಿ ಹೇಳ್ಬಿಟ್ಟಿರ್ತಾನೆ ಹಾಗಾಗಿ ಭಾಳ ಬೇಜಾರು ಮಾಡ್ಕೊಂಡಿರ್ತಾಳಕಿ ಅವ ಊರೂರು ಆ ಬೆಳೆದು ಏನು ದೊಡ್ಡವಾಗೋದ್ರೊಳಗೆ ಅವ್ನು ದಡಕ್ಕಿಂತ ದೊಡ್ಡವಾಗಿಬಿಡ್ತಾನಲ್ಲ ಮತ್ತು ಹಾಗಾಗಿ ಊರು ತಿರ್ಕೊಂತ ಅಲ್ಲೇ ಊರಾಗ ಅಡ್ಡಾಡ್ಕೊಂತ ಇರ್ತಾನೆ ಆ ವರ್ಷ ಏನಾಗಿಬಿಟ್ಟಿರ್ತಂದ್ರೆ ಚಂದಾಗಿ ಮಳೆ ಬರಲಾರ್ದೆ ಬೆಳಿಲಾರ್ದೆ ಊರು ನೆಲ ಎಲ್ಲ ಬೆತ್ತಿ ಹೋಗ್ಬಿಟ್ಟಿರ್ತೈತಿ ಏನು ಚಂದಾಗಿ ದನಕರುಗಳಿಗೆ ಕುಡಿಯೋಕೆ ನೀರು ಇರೋದಿಲ್ಲ ಮಳೆ ಬಂದಿರಂಗಿಲ್ಲ ಭಾಳ ಇದಾಗಿಬಿಟ್ಟಿರ್ತೈತಿ ಅವಾಗ ಅದನ್ನು ನೋಡಿದವನ ಏನು ಮಾಡ್ಬಿಡ್ತಾನೆ ತನ್ನ ಹೆಗಲ ಮ್ಯಾಗ ಒಂದು ಕಂಬಳಿ ಇರ್ತೈತಿ ಕಂಬಳಿನ ಅಂದ್ರೆ ಕುರಿ ಉಣ್ಣಿಲೆ ಮಾಡಿದ ಕಂಬಳಿ ಕುರಿ ಕೂದಲೇ ಮಾಡಿದಂಥ ಕಂಬಳಿನ ಆಕಾಶದ ಕಡೆ ಹಿಂಗೆ ತೆಗೆದು ಬೀಸ್ತಾನೆ ಜೋರಾಗಿ ಧಾರಾಕಾರ ಮಳೆ ಬರ್ತೈತಿ ಧಾರಾಕಾರ ಮಳೆ ಬಂದು ಒಂದು ನಮೂನಿ ಕೆರೆಗಳೆಲ್ಲ ತುಂಬಿ ಹೊಲದ ಒಡ್ಡು ಒಡೆದು ಎಲ್ಲ ಎತ್ತಬೇಕಂತ ನೀರು ಹರಿಯಾಕೆ ನಿಂತು ಬರ್ತೈತಿ ಮಳೆ ಬೆಳೆ ಚೆಂದಾಗಿ ಬೆಳಿತೈತಿ ದನಕುರಿಗಳಿಗೆ ನೀರು ಕುಡಿಯಾಕೆ ಸಿಗ್ತೈತಿ ರೈತರು ಭಾಳ ಬೆಳೆಗೆ ಬಿಡ್ತೈತಿ ಅಷ್ಟೆಲ್ಲ ಒಳ್ಳೇದಾಕೈತಿ ಅವನಿಂದಾಗಿ ಈ ರೀತಿ ಒಳ್ಳೆ ಕೆಲಸಗಳನ್ನ ಭಾಳ ಮಾಡಿರ್ತಾನೆ ಹಿಂಗೆ ಬೆಳೆದು ದೊಡ್ಡವಾಗಿ 7ನೇ ದಿನಕ್ಕೆ ನಾವು ಏನು ಮಾಡ್ಬಿಡ್ತಾನೆ ಒಬ್ಬ ರಾಜ್ಕುಮಾರನ ಮಗಳ ಅಂತ ಐತಪ್ಪ ಒಟ್ಟದ್ರಾಗ ರಾಜ್ಕುಮಾರನ ಮಗಳನ್ನ ಇಷ್ಟಪಟ್ಟು ಅಂದ್ರೆ ಆಕೆ ಮೇಲೆ ಮೋಹಿಸ್ಬಿಡ್ತಾನೆ ಆಸೆ ಪಟ್ಟು ಬಿಡ್ತಾನೆ ಆಕೆ ಮೇಲೆ ಇದ್ದಕ್ಕಿದ್ದಂಗೆ ಭಾಳ ಆಸೆ ಪಟ್ಟಿದ್ದಕ್ಕೆ ಅವರಪ್ಪ ಏನು ಮಾಡಿಬಿಡ್ತಾನಂದ್ರೆ ಗಡ ಬಂದವನ ಇವನ್ನ ಚೆಂಡು ಹಾರಿಸ್ಬಿಡ್ತಾನೆ
ಒಂದು ಏನಾರ ತೊಗೊಂಡು ಕಡ್ದು ಚೆಂಡು ಹಾರಿಸತ್ಲೆ 7ನೇ ದಿನಕ್ಕೆ ಅವನ ಅಂತ್ಯ ಆಕ್ಕತ್ತೆ ಅವತ್ತು. ಆ ಚೆಂಡು ಹಾರಿ ಹೋಗಿ ನದಿಗೆ ಬಿದ್ದು ತೇಲ್ಕೊತ ಹೋಗಿ ಅಲ್ಲಿ ಒಂದು ಅಗಸರು ಇರ್ತಾರೆ, ಇವರು ಅರ್ಬಿ ಹೋಗಿತಿರ್ತಾರಲ್ಲ, ಅವ್ರು ಬುಟ್ಟಿಯಾಗಿ ಬಿದ್ದು ಬಿಡ್ತತಿ. ಅವ್ರು ಬುಟ್ಟಿಯಾಗಿ ಬಿದ್ದು ಗುಟ್ಲೆ ಅಯ್ಯೋ ಇದು ಯಾರಿದು ಅಂತೇಳಿ ನೋಡ್ತಾರ. ಅವಾಗ ಅದು ಜೋಕುಮಾರನ ತಲಿ ಅಂತ ಗೊತ್ತಾಗಿಂದ ಅಯ್ಯೋ ಜೋಕುಮಾರನ ತಲಿ ಇವ ನಮ್ಮ ಊರಿಗೆ ಎಷ್ಟು ಚಂದ ಮಳೆ ಬೆಳಿ ತರ್ಸ್ಯಾನ, ರೈತರು ಭಾಳ ಬೆಳಗ್ಸ್ಯಾನ, ರೈತರ ಪಾಲಿಗೆ ದೇವ್ರ ಆಗ್ಯಾನ ಇವನ ಒಂದು ತೆಲಿನ ಹಿಂಗೆ ಇದು ಮಾಡ್ಯಾರಲ್ಲ ಅಂತೇಳಿ ಆ ತೆಲಿನ ಬುಟ್ಟಿಯಾಗಿ ಇಟ್ಕೊಂಡು ಈಗ ಅಂತಾರ ನೋಡು, ಎಷ್ಟು ಏನೇವ ಜೋಕುಮಾರ್ ಇದ್ದಂಗೆ ಅದಾನ, ಎಂತ ಉಡಾಳದ ನೀವು ಅಂತಿರ್ತಾರೆ ನೋಡು. ನಮ್ಮ ಕಡೆ ಜೋಕುಮಾರ್ ಜೋಳ ಹೊರ ಬಂದು ನೀವು ಅಂತಿರ್ತಾರೆ ನಾಮ್ಗಳದು, ಹೌದಿಲ್ಲ? ಹಂಗೆ ಉಡಾಳುನು ಇದ್ನಂತವ. ಒಂದು ದಿನ ಹಂಗೆ ಅವನ ತಲೆ ಕಡ್ದು ಗುಟ್ಲೆ ಅದ ಬುಟ್ಟ್ಯಾಗ ಬೀಳ್ತತಿ. ಬುಟ್ಟ್ಯಾಗ ಅಂದ್ರೆ ಅಲ್ಲೇ ವಾಲ್ಮೀಕಿ ಜನಾಂಗದವರು ಇರ್ತಾರೆ. ಅಂದ್ರೆ ಇದನ್ನು ಯಾರ್ಯಾರು ಆಚರಿಸ್ತಾರೆ ಅಂತ ಹೇಳಕತ್ತೀನಿ, ಅವರು ಇರ್ತಾರಲ್ಲಿ. ಆ ಬುಟ್ಟಿ ಒಳಗೆ ಅದನ್ನು ಹೊತ್ಕೊಂಡು ಇವ ನಮಗೊಂದು ಕಷ್ಟದ ಸಂಕಟದ ಸಮಯದಾಗ ನೀರು ತರ್ಸ್ಯಾನ, ಮಳೆ ಬರ್ಸ್ಯಾನ ಅಂತೇಳಿ ಅದನ್ನು ತೆಲಿನ ಬುಟ್ಟಿ ಒಳಗೆ ಬೇಯಿನ ತಪ್ಪಲ್ದಾಗ ಇಟ್ಕೊಂಡು ಊರು ಅವರು 6 ದಿನ ಮೆರವಣಿಗೆ ಮಾಡಿ 7ನೇ ದಿನಕ್ಕೆ ಅದನ್ನು ಅವರು ಹೊಳಿಗೆ ಇದು ಮಾಡ್ತಾರೆ. ಅವರು ಅಂದ್ರೆ ಅದನ್ನು ಗೌಡ್ರು ಕೂಡ ತಿಥಿ ಮಾಡ್ತಾರೆ. ಅಗಸ್ರ ಮನೆ ಒಳಗೆ ಹುಟ್ಲಿ ಅಗಸ್ರ ಅದನ್ನು ಏನೇ ಒಂದು ಇದು ಮಾಡಿದ್ರು ಅವ್ರ ಗೌಡ್ರು ಮಾತ್ರ ಈ ಜೋಕುಮಾರನ ತಿಥಿ ಮಾಡ್ತಾರ ಅಂತ ವಾಡಿಕೆ ಐತಿ. ಈ ರೀತಿ ಜೋಕುಮಾರನ ಬುಟ್ಟಿನ ಅಂಬಿಗ ಜನಾಂಗದವರು, ಗಂಗಾಮತ ಜನಾಂಗದವರು, ಆಮೇಲೆ ಕೋಲಾರ ಜನಾಂಗದವರು, ವಾಲ್ಮೀಕಿ ಜನಾಂಗದವರು ಇವರೆಲ್ಲರೂ ನಾವೇನು ಮಾಡ್ತೇವೆ ಅಂದ್ರೆ ತಲೆ ಮ್ಯಾಗ ಬುಟ್ಟಿ ಇಟ್ಕೊಂಡು ಜೋಕುಮಾರನ ತಲೆನ ಆ ಬುಟ್ಟಿ ಒಳಗೆ ಇಟ್ಕೊಂಡು ಈ ರೀತಿ ಒಂದು ಗಣಪನ ಮಾಡ್ತಾರಲ್ಲ ಮಣ್ಣು, ಅದ ಮಣ್ಣಿಲೇನೆ ಜೋಕುಮಾರನ ತಲೆ ಮಾಡಿರ್ತೀವಿ. ಅದಕ್ಕೆ ಮೀಸಿ ಕಣ್ಣು ಹಿಂಗೆಲ್ಲ ಬರದೆ ಬೇಯಿನ ತಪ್ಪಲ್ದಾಗ ಇಟ್ಕೊಂಡು ಇವ್ಗೆ ಎಡಿ ಏನು ಮಾಡ್ತಾರಂದ್ರೆ ಅದೇ ಉಳ್ಳಾಗಡ್ಡಿ ಅದೇ ರೈತರು ಏನು ಬೆಳಿತಾರಲ್ಲ ಎಲ್ಲ ಬೆಳೆಗಳನ್ನು ಅವ್ಗೆ ಅರ್ಪಿಸ್ತಾರೆ. ಮನೆಗೆ ಹೋದಾಗ ಹಣಕಾಯಿ ಮಾಡಿಸ್ತಾರೆ, ಅಂಬಲಿ ಎಡಿ ಮಾಡ್ತಾರೆ, ಅಂಬಲಿ ಮಾಡಿಲ್ಲಪ್ಪ ಅಂದ್ರೆ ಜ್ವಾಳ ಕೊಡ್ತಾರೆ. ಈ ರೀತಿ ಎಲ್ಲ ಮಾಡಿ ಅವನ್ನ ಪೂಜೆ ಮಾಡ್ತಾರೆ. ಅವತ್ತೊಂದು ಹೆಣ್ಣಿನ ಮ್ಯಾಗ ಆಸೆಪಟ್ಟು ನನ್ನ ಕಾರಣಕ್ಕೆ ಅವಂಗ ಎಲ್ಲರೂ ಕಾಮುಕ ಅಂದ್ರು. ಅವಾಗ ಆದ್ರೆ ರೈತರ ಪಾಲಿಗೆ ಅವ ದೇವರಾಗ್ಯಾನ ಮಳಿ ಬರಿಸಿ. ಅದಕ್ಕೆ ಅವರು ಅದನ್ನು ಹೊತ್ತು ತಿರುಗ್ತಾರೆ. ಏನು 6 ದಿನದವರೆಗೂ ಮೆರವಣಿಗೆ ಮಾಡಿ 7ನೇ ದಿನಕ್ಕೆ ರಾತ್ರಿ ಯಾರಿಗೆ ಕಾಣ್ಲಾರ್ದಂಗೆ ಇದು ಏನದು ಕಾಣ್ಲಾರ್ದಂಗೆ ಹೂತು ಬಿಡ್ತಾರಂತ. ಗೊತ್ತನ? ನನಗೆ ತಿಳಿದ ಮಟ್ಟಿಗೆ ನಾ ಹೇಳೇನಪ್ಪ. ಇದ್ರಾಗ ಏನಾರು ಸಣ್ಣ ಪುಟ್ಟ ದೋಷ ಇತ್ತಂದ್ರೆ ನೀನ ಬಗೆಹರಿಸ್ಕೋಬೇಕು. ಇನ್ನೊಮ್ಮೆ ಯಾವಾಗಾರ ಯಾರನ್ನಾರು ಕೇಳಿ ತಿಳ್ಕೊಂಡು ಹೇಳ್ತಾನಂತೆ. ತೋರ್ವಾ ಅಂಬ್ಲಿ ಕೊಟ್ಟು ಪೂಜೆ ಮಾಡು. ಪೂಜೆ ಎಲ್ಲ ಆದ ನಂತರ ಓಹೋ ಜೋಕುಮಾರ್ ಅಂತಂದಾರನ. ಹಾಡ್ರಿ ಬೇ, ಪದ ಹಾಡ್ರಿ. ಶಾಂತಕ್ಕ ಬರ್ತೇವೆ ತೋರೇವ ಹಂಗಾರ ಹೊತ್ತಾತ. ಆತ್ ತೋರವ ಹೋಗಿ ಬರ್ರಿ. ಪಾಪ ನೀವು ಇನ್ನೂ ಎಷ್ಟೆಷ್ಟು ಮನೆಗೆ ಹೋಗ್ಬೇಕ ಏನ. ಹೋಗಿ ಬರ್ರಿ.
ಹ್ಞೂ ಯವ್ವ ಹೋಗಿ ಬರ್ಬೇಕಿನ್ನು ಮುಗಿಸ್ಬೇಕು ಕಾಲನ್ನು ಹೊಂಟಾವ ಯವ್ವ ಆತಾಗ ಅಡ್ಡಾಡಿ ಅಂದ್ರೆ ಇವು ಇದು ಏನದು ಇಲ್ಲೇ ಇದ್ರ ಓಣ್ಯಾಗ ಯವ್ವ ಇಲ್ಲೇ ಬಡಿಗ್ಯಾರ ಓಣ್ಯಾಗ ರೋಡ್ ಬರಬರಿ ಇಲ್ಲ ಯವ್ವ ಕಡಿ ಎದ್ದು ಬಿಟ್ಟಾವು ಕಲ್ಲು ಗಿಲ್ಲು ಜಗ್ಗ ಜಾಲಿ ಒಂದು ಕಡ್ದಾರ ಅಲ್ಲಲ್ಲೇ ಮುಳ್ಳು ಬೇರೆ ಯವ್ವ ಕಾಲು ಹಿಡ್ದ ಭಾಳ ವಜ್ಜೆ ಐತಿ ಈಗ ನೋಡೋದ ಆ ಓಣ್ಯಾಗ ಹೋಗ್ಬೇಕು ಏನು ಈ ಕಡೆ ಆಸೆ ಎಲ್ಲರ ದಾರಿ ಐತೆ ನೋಡ್ಬೇಕೀಗ ದಾರಿ ಗುಂಟ ಜಾಲಿ ಒಂದು ಜಗ್ ಬೆಳೆದಿತ್ತು ಅಂತ ಕಡ್ದಾರ ಅದೊಂದು ಹಾಸಿ ಹೋಗ್ಬೇಕೀಗ ಇದನ್ನು ಮುಗಿಸ್ಬೇಕು ಎಷ್ಟು ಬೇ ಜ್ವಾಳ ಒಂದು ಚಿಂತಿಲ್ ಬಿಡು ಒಂದು 6-7 ದಿನ ಅಂದ್ರೆ ಹೌದಿಲ್ಲ 6-7 ದಿನ ಅಂದ್ರೆ ಜ್ವಾಳ ಒಂದು 2-3 ಚೀಲ ಹಾಕಿದ್ದಾವು ಇಡೇ ಊರು ತಿರುಗಿದ್ರೆ ಹ್ಞೂ ಅಕ್ಕವು ಮತ್ತೆ ನೋಡುವ ಏನೋ ಒಂದು ಆಚರಣೆ ಮಾಡಲಿ ಅದರಿಂದ ಒಬ್ರು ಹೊಟ್ಟೆ ತುಂಬ್ತಿರ್ತೈತಿ ಗೊತ್ತನ ಈಗ ಗಣಪನ ಇಡ್ತೇವಿ ಗಣಪನ ಪೂಜೆ ಮಾಡ್ತೇವಿ ಗಣಪನ ತರ್ತೇವಿ ಅಂದ್ರೆ ಗಣಪನ ಮಾಡಿದವ್ರು ಹೊಟ್ಟೆ ತುಂಬತೈತಿ ಪೂಜೆ ಮಾಡ್ತೀವಿ ಅಂದ್ರೆ ಹೂ ತರಕ್ಕೆ ಹೋಕ್ಕೇವಿ ಹಣ್ಣು ಕಾಯಿ ತರ್ತೇವಿ ಅವೆಲ್ಲದರಿಂದ ಅದನ್ನ ಮಾರೋರು ಹೊಟ್ಟೆ ತುಂಬತೈತಿ ಹೌದಿಲ್ಲ ಮನ್ಯಾಗ ತಂದು ಪೂಜೆ ಪುನಸ್ಕಾರ ಮಾಡಿ ನೈವೇದ್ಯಕ್ಕಂತೇಳಿ ಬಗೆಯಾದ ತಿಂಡಿ ಬೈ ತಿನಿಸುಗಳನ್ನ ಮಾಡಿ ಎಡಿ ಹಿಡಿತೇವಿ ನಮ್ಮ ಹೊಟ್ಟೆ ತುಂಬತೈತಿ ಮನ್ಯಾಗ ಒಂದು ಖುಷಿಯಾದ ಒಂದು ಕ್ಷಣ ಬರ್ತೈತಿ ಹಂಗನ ಪ್ರತಿಯೊಂದು ಪಂಚಮ್ಯಾಗ ಹಾಲು ಹಾಕ್ತಾರ ಎಲ್ಲದೂ ಒಂದು ಆಚರಣೆಗಳಿಂದ ಒಬ್ಬೊಬ್ರು ಹೊಟ್ಟೆ ತುಂಬತೈತಿ ಒಳ್ಳೇದೇ ಇವೆಲ್ಲ ಮಾಡ್ಬೇಕಾಗಿರೋದು ಬರ್ತೇ ತೋರೇವ ಹೊತ್ತಾತ ತೋರೇವ ಒಟ್ಟು ಬುಟ್ಟಿ ಹೊರಸ್ರಿ ಹಿಡಿವಿ ಹ್ಞೂನಪ್ಪ